ಸಮಸ್ಯೆ ಇದೆ ಅಂತ ಚಿತ್ರರಂಗ ಬಂದ್ ಮಾಡೋಕ್ಕಾಗತ್ತಾ? ನಾನು 10 ಸಿನಿಮಾ ಮಾಡೋದಕ್ಕೆ ರೆಡಿ ಇದ್ದೀನಿ, ನನ್ನ ಹತ್ರ ಬನ್ನಿ. ಸ್ಯಾಂಡಲ್ವುಡ್ ಬಂದ್ ವಿಚಾರಕ್ಕೆ ನಟ ರವಿಚಂದ್ರನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಇದೆ ಅಂತ ಚಿತ್ರರಂಗವನ್ನೇ ಬಂದ್ ಮಾಡೋದಕ್ಕಾಗತ್ತಾ? ಬನ್ನಿ, ಯಾರು ಸಿನಿಮಾ ಮಾಡೋದಕ್ಕೆ ರೆಡಿ ಇದ್ದೀರಾ? ನಾನು 10 ಸಿನಿಮಾ ಮಾಡ್ಕೊಡ್ತೀನಿ, ನನ್ನ ಹತ್ರ ಬನ್ನಿ ಅಂತ ನಟ ರವಿಚಂದ್ರನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್, ಯಶ್ ವರ್ಷಕ್ಕೆ 3 ಸಿನಿಮಾ ಮಾಡೋಕ್ಕಾಗತ್ತಾ? ಅವರಿಗೂ ಸ್ಟೋರಿ ಸಿಗಬೇಕು, ಅದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಇಂಡಸ್ಟ್ರಿಯಲ್ಲಿ ಏರ್ಪೇರು ಇದ್ದದ್ದೇ ಅವಾಗಿನಿಂದಲೂ ಇದೆ. ಸ್ಯಾಂಡಲ್ವುಡ್ ಬಂದ್ ವಿಚಾರಕ್ಕೆ ನಟ ರವಿಚಂದ್ರನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಸರಿಯಾಗಿ ಬರ್ತಾ ಇಲ್ಲ, ಅದರಿಂದಾಗಿ ಸಿನಿಮಾ ರಂಗವನ್ನೇ ಬಂದ್ ಮಾಡಿಬಿಡ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ರವಿಚಂದ್ರನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಇದೆ, ಈಗಲೂ ಇದೆ, ಹಿಂದೆ ಕೂಡ ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆಗಳಿತ್ತು. ಹಾಗಂತ ಚಿತ್ರರಂಗವನ್ನು ಬಂದ್ ಮಾಡೋದಕ್ಕಾಗತ್ತಾ ಅಂತ ನಟ ರವಿಚಂದ್ರನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಕೇವಲ ಸ್ಟಾರ್ ಸಿನಿಮಾಗಳೇ ಬರೋದಕ್ಕಾಗತ್ತಾ? ವರ್ಷದಲ್ಲಿ ಅವ್ರು 3 ಸಿನಿಮಾ ಮಾಡೋದಕ್ಕಾಗತ್ತಾ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು. ವೆನ್ ದಿ ಎಂಪ್ಲಾಯೀಸ್ ಸ್ಟ್ರೈಕ್, ಓನರ್ಗೆ ಹೊಟ್ಟೆ ನೋವು ಬರುತ್ತೆ. ಆವಾಗ ಅವರು ಎದ್ದು ಬಿದ್ದು ಸಾಲ್ವೇಷನ್ಗೆ ಬರ್ತಾರೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಈಸ್ ನಾಟ್. ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ಎಲ್ಲರೂ. ಕೆಲಸ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡೋಕೆ ಕೂತಿದ್ದೀವಿ ಎಲ್ಲರೂ ಇಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್. ಏನು ಸಾಲ್ವ್ ಹೇಳಿ, ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು, ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನು ನಿಮ್ದೆಲ್ಲ ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ, ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ. ಯಾರಿಗೆ ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಎಲ್ಲ ಸರಿ ಬಂದಿದೆ. ಯಾವತ್ತಿಗೂ ಗ್ರಾಫ್ ಒಂದೇ. 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸೊರೋಗುತ್ತೆ, 90 ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಡು ಬಂದಿರೋದು. ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದು ಇಲ್ಲ ಅದು. ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್. ಯು ವಾಂಟ್ ಟು ಕಾಂಪೀಟ್. ಎಸ್, ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಅ ಕಾಸ್ಮೋಪಾಲಿಟನ್ ಸಿಟಿ. ಪ್ರತಿ ಸರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು. 5 ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು. ಅದನ್ನು ಮಾಡ್ರಿ. ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು, ಅದನ್ನು ಮಾಡ್ರಿ ಕೂತ್ಕೊಂಡು. ದಟ್ ಈಸ್ ವಾಟ್ ಯು ಶುಡ್ ಡೂ. ನಮ್ಮನ್ನು ಹಂಗರ್ಗೆ ಹಾಕೋಬೇಡಿ. ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಿ? ಎಲ್ಲರೂ ಕೊರೋನಾ ಬಂದಾಗ 2 ವರ್ಷ ಕೂರಿಸ್ತು ನೋಡಿಲ್ವ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು? ಈಗ ನಾವೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರುತ್ತೆ? ಲಾಭ ಏನು? ಬೆನಿಫಿಟ್